ಸೊ ಹಾಯ್ ಎಲ್ಲ ನಮಸ್ಕಾರ, ಹೇಳೋ ಸ್ವಾತ ಸುಸ್ವಾತ ಮತ್ತೊಂದು ವ್ಲಾಗ್ಗೆ. ಸೊ ಟೈಮ್ ಆಗ್ತಿದೆ, ಲಿಟ್ರಲಿ ನಿಮ್ಗೆ ಕಾಣ್ತಿಲ್ಲ, 12:15 ಆಗ್ತಿದೆ, ರಾತ್ರಿ 12:15 ಟೈಮು. ಸೊ ಈ ಟೈಮಲ್ಲಿ ಎಂತಿಕಪ್ಪ ಇಲ್ಲಿದ್ದೀನಿ ಅಂತಂದರೆ, ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಶೋ ಲೈಟಿಂಗ್ ಇನ್ ರಾಮನಗರ. ರಾಮನಗರಲ್ಲಿ ಎಂಥ ಲೈಟಿಂಗ್ ಮಾಡಿದ್ದಾರೆ ಅಂದರೆ ಈ ಸತಿ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಇದು ರಾಮನಗರ ಎಂಟ್ರೆನ್ಸು. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಲೈಟಿಂಗು. ಸೊ ನಮ್ಮ ಜುಪಿಟರ್ ಜೊತೆ ಬಂದಿದ್ದೀನಿ. ಸೊ ಆ್ಯಕ್ಚುಲಿ ಇದು ನನ್ನ ಸೆಕೆಂಡ್ ಮೋಟೋ ವ್ಲಾಗಿಂಗ್ ಅಂದ್ಕೊಳ್ಳಿ, ಇದು ನನ್ನ ಚಾನಲಲ್ಲಿ. ಸೊ ಬನ್ನಿ ತೋರಿಸ್ತೀನಿ, ಉದ್ದಕ್ಕೂ ಹಂಗೆ ಮಾತಾಡ್ಕೊ ಹೋಗೋಣ. ಸೊ ಹೆವಿ ಚಳಿ ಇದೆ ಗುರು, ನಡುಕ್ತಾ ಇದ್ದೀನಿ ನಾನಂತೂ. ಆ್ಯಕ್ಚುಲಿ ಸಕ್ಕತ್ತಾಗಿದೆ, ತುಂಬ ವೆಹಿಕಲ್ ಓಡಾಡ್ತಿದ್ದಾರೆ, ತುಂಬ ಜನರು ಓಡಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾಳೆನೇ ಬಂದೆ ಹಬ್ಬ ಇರೋದು. ಸೊ ಇವತ್ತು ಡೇಟ್ ಎಷ್ಟಾಯಿತು, 3 ಅನ್ಕೋತೀನಿ. 3 ಇವತ್ತು ಡೇಟು. ಸೊ ನಾಳೆನೇ ಹಬ್ಬ ಇರೋದು. ಸೊ ಇಲ್ಲಿಂದ ವೆಲ್ಕಮ್ ಟು ರಾಮನಗರ, ವೆಲ್ಕಮ್ ಟು ಸಿಲ್ಕ್ ಸಿಟಿ ಅಂತ ಇದೆಯಲ್ಲ. ಸೊ ಇಲ್ಲಿಂದ ಈ ಬೋರ್ಡಿಂದ ಲೈಟಿಂಗ್ ಸ್ಟಾರ್ಟ್ ಆಗಿದೆ. ಆದ್ರೂ ಗುರು ನೆಕ್ಸ್ಟ್ ಲೆವೆಲ್ ಇದೆ ಗುರು, ಈ ವರ್ಷ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಲೈಟಿಂಗ್ಗಳನ್ನ. ಹೋದ ವರ್ಷ ಆಗಲಿ ಅಥವಾ ಅದ್ರ ವರ್ಷ, ನಾನು ಪ್ರತಿ ವರ್ಷನೂ ಬಂದಿದ್ದೀನಿ ಗುರು, ಒಂದು ವರ್ಷ ಮಿಸ್ ಮಾಡಿಲ್ಲ ಅನ್ನೋಂಗಿಲ್ಲ. ಬಂದಿದ್ದೀನಿ, ನೋಡ್ತೀನಿ, ಹೋಗಿದ್ದೀನಿ. ಸಂಜೆ ಮಧ್ಯಾಹ್ನದ ಬಂದು ಆಲ್ಮೋಸ್ಟ್ ಒಂದು ಬೆಳಿಗ್ಗೆ ಬಂದು ಸಂಜೆ ಹೊಂಟೋಗ್ಬಿಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ನಾವು ಹಬ್ಬದಿಂದ ಬಂದ ನೋಡಿರೋದು. ಬಟ್ ಈ ವರ್ಷ ಮಾಡಿದಾರಲ್ಲ, ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಇನ್ಮೇಲೆ ನಾನು ನಿಜ ಅಲ್ಲ, ಮೈಸೂರಲ್ಲಿ ದಸರಾ ಅಂತೂ ನೋಡಿಲ್ಲ ನಾನು, ಮೈಸೂರು ಲೈಟಿಂಗ್ ಅಂತೂ ಇನ್ನೂ ನೋಡೇ ಇಲ್ಲ ನಾನು. ಆಕ್ಚುಲಿ ಮೈಸೂರಿಗೆ ಜಾಸ್ತಿ ಹೋಗಿಲ್ಲ ಅನ್ಕೊಳ್ಳಿ ನಾನು. ಸೊ ನಾ ಏನೇ ಇದ್ರು ವಿಡಿಯೋಸ್ಗಳಲ್ಲಿ ನೋಡ್ಕೋತಾರೆ ಲೈಟಿಂಗು. ಸೊ ಇಲ್ಲಿ ನೋಡಿ ರಾಮನಗರಲ್ಲಿ ಎಂತ ಲೈಟಿಂಗ್ಗಳು ಮಾಡಿದ್ದಾರೆ ಗೊತ್ತಾ. ಸೊ ಪ್ರಾಪರ್ ಟೂರ್ ಕೊಡ್ತೀನಿ ನೋಡಿ. ಸೊ ಇಲ್ಲೆಲ್ಲ ಲೈಟಿಂಗ್, ಒಳಗೆಲ್ಲ ಲೈಟಿಂಗ್ ಮಾಡಿದ್ದಾರೆ. ಬನ್ನಿ ಹೋಗಿದ್ ಬರೋಣ, ಸುಮ್ಮನೆ ಹಿಂಗೆ ಒಂದು ಸ್ಪ್ರಿಂಟ್ ಹಾಕೊಂಡು. ಆಕ್ಚುಲಿ ನಮ್ ಗಾಡಿ ಲೈಟ್ ಆನ್ ಮಾಡಂಗಿಲ್ಲ ಗುರು, ಹಂಗೆ ಹೋಗ್ಬೋದು ಸೀರಿಯಸ್ ಆಗಿ. ಸ್ಟ್ರೀಟ್ ಲೈಟ್ ಬೇಡ, ಆ ಥರ ಇದೆ, ಬಟ್ ಆ ಥರ ಮಾಡಂಗಿಲ್ಲ. ಸೊ ಹಿಂಗಾದ್ರೂ ಗೊತ್ತಾಗಬೇಕಲ್ಲ ಹೋಗ್ತಾ ಇದೀವಿ ಅಂತ. ಪ್ರತಿಯೊಂದು ರೋಡ್, ಪ್ರತಿಯೊಂದು ಗಲ್ಲಿಲ್ಲ ಹಾಕಿದ್ದಾರೆ ಲೈಟಿಂಗ್ಗಳು. ಇಂಥ ರೋಡಲ್ಲಿ ಮಿಸ್ ಇಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದು ರೋಡು ಪ್ರತಿಯೊಂದು ಗಲ್ಲಿಲಿ ಹಾಕಿದ್ದಾರೆ. ಆದ್ರೂ ನೆಕ್ಸ್ಟ್ ಲೆವೆಲ್ ಇದೆ. ಯಾರ್ಯಾರು ಬಂದಿಲ್ಲ ದಯವಿಟ್ಟು ಬನ್ನಿ, ಇನ್ನೂ ವಾರ ಎಲ್ಲ, ಆಲ್ಮೋಸ್ಟ್ ಈ ತಿಂಗಳೆಲ್ಲ ಇರುತ್ತೆ ಅನ್ಕೊಳ್ಳಿ. ಆಗಸ್ಟ್ ತಿಂಗಳೆಲ್ಲ ಇರುತ್ತೆ. ಸೊ ಯಾರ್ಯಾರು ಬಂದಿಲ್ಲ ಎಲ್ಲಾರು ಬನ್ನಿ, ಎಲ್ಲಾರು ವಿಸಿಟ್ ಮಾಡಿ, ಎಲ್ಲಾರು ನೋಡ್ಕೊ ಹೋಗಿ. ಯಾರು ನಮ್ಮೂರು ಡೆವಲಪ್ ಆಗ್ತಿದೆ ಅಂತಂದ್ರೆ ನಮಗೆ ಒಂಥರ ಖುಷಿ ಆಗುತ್ತೆ. ಸೊ ಬನ್ನಿ, ಎಲ್ಲಾರು ಸಪೋರ್ಟ್ ಮಾಡಿ, ನಂಗೂ ಸಪೋರ್ಟ್ ಮಾಡಿ, ನಿಮ್ಗೂ ಸಪೋರ್ಟ್ ಬರುತ್ತೆ, ಮಾಡ್ತೀವಿ ನಾವು. ನಿಮ್ ಕೈ ಏನಾಗುತ್ತೆ ಸಪೋರ್ಟ್ ಮಾಡಿ ಸಾಕು. ಸೊ ಸಕ್ಕತ್ತಾಗಿ ಮಾಡಿದ್ದಾರೆ ಗುರು, ನಾನು ನಿಜ ಹೇಳ್ತಿಲ್ಲ, ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ನಾನು ಪ್ರಾಂಪ್ಟ್ ಹೇಳ್ಬೇಕು ಅಂತಂದ್ರೆ, ನಮ್ಮ ಅಪ್ಪಂಗೆ 3 ವರ್ಷಕ್ಕೂ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ನಾನು ರಾಮನಗರದಲ್ಲಿ ಇರಲ್ಲ ಜಾಸ್ತಿ. ರಾಮನಗರದಲ್ಲಿ ಬಂದಿದೆ ನಾವು ಹೋದಷ್ಟಿಂದ, ಅಂದ್ರೆ 2025 ನಾವು ಶಿಫ್ಟ್ ಆಗಿದ್ದು ಇಲ್ಲಿಗೆ. ಸೊ 2025 ನಲ್ಲಿ ಇದ್ದೀನಿ. ಅದಕ್ಕೆ ಮುಂಚೆನೇ ಬರ್ತಾರೆ, ನಮ್ಮೂರೇ ಅಲ್ವಾ. ನನ್ನ ಇನ್ಶಿಯಲ್ ಇದೆ ಹಿತೇಶ್ RA ಅಂತ ನನ್ನ ಇನ್ಶಿಯಲ್. R ಅಂದ್ರೆ ರಾಮನಗರ, A ಅಂದ್ರೆ ಅಪ್ಪನ ಹೆಸರು ಅಂದಾನಿ. ಸೊ ಇದೇ ನನ್ನ ಇನ್ಶಿಯಲ್. ಸೊ ಆ ಕಡೆ ಹೋದ್ರೆ ಆಗ ಲೇಔಟ್ ಬರುತ್ತೆ, ಆಗ ಲೇಔಟ್ ಕಡೆನೂ ಮಾಡಿದ್ದಾರೆ ಅನ್ಕೊಂಡಿ, ನಾನು ನೋಡಿಲ್ಲ. ಇನ್ನೇನು ನೋಡ್ಕೊಳ್ಳೋಣ ಬನ್ನಿ, ಈಗ ನಮ್ಗೆ ಅದೇ ಅಲ್ವಾ ಟೈಮ್ ಇರೋದು. ಆಕ್ಚುಲಿ ಇಷ್ಟೊಂದು ವೆರಿ ರಿಸ್ಕಿ ರೋಡ್ ಅದು, ಬಟ್ ಸ್ಟಿಲ್ ಎಷ್ಟಾಗುತ್ತೆ ಅಷ್ಟು ತೋರ್ಸಕ್ ಟ್ರೈ ಮಾಡ್ತೇವೆ. ತುಂಬಾ ಜನ ಓಡಾಡ್ತಿದ್ದಾರೆ, ಯಾಕಂದ್ರೆ ನಾಳೆನೇ ಹಬ್ಬ ಅಲ್ಲ, ತುಂಬಾ ಜನ ಓಡಾಡ್ತಿರ್ತಾರೆ. ಆಮೇಲೆ ಐಟಮ್ಗಳು ತಗೊಳ್ಬೇಕು ಅಂದ್ರೆ ಪೂಜೆ ಸಾಮಾನುಗಳಾಗ್ಲಿ, ಹೂವ, ತರಕಾರಿ, ಹಣ್ಣು, ಏನೇನಿದೆ ಅವೆಲ್ಲ ತಗೊಳಕ್ ಹೋಗ್ತಿರ್ತಾರೆ. ಯಾಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್, ಯಾಕೆ ಫ್ರೆಶ್ ಆಗಿ ಸಿಗುತ್ತೆ ಅವ್ರಿಗೆಲ್ಲ. ಫ್ರೆಶ್ ಆಗಿ ಸಿಗುತ್ತೆ ಎಲ್ಲ, ಪ್ರತಿಯೊಂದು ಐಟಮು. ಶಿಟ್, ಪ್ರತಿಯೊಂದು ಐಟಮ್ ಫ್ರೆಶ್ ಆಗಿ ಸಿಗುತ್ತೆ ಅಂದ್ಬಿಟ್ಟು ಈ ಟೈಮಲ್ಲಿ ಹೋಗ್ತಾರೆ ಎಲ್ಲಾರು. ಸೊ ಆಲ್ಮೋಸ್ಟ್ ಆಗಲ್ಲ ತನಕ ಇದೆ ಅನ್ಕೊಳ್ಳಿ ಈ ತರನೇ ಲೈಟಿಂಗ್ಸ್. ಐ ಥಿಂಕ್ ಪ್ರಾಪರ್ ಸೇಫ್ ಇದೆ ಎಲ್ಲಾ ಕಡೆ.
ಹಾ, ಆಗಲ್ಲ ತನಕ ಆಗಲ್ಲ ದಾಟಿ ಹೋಗಿದೆ ಅನ್ಕೊಳ್ಳಿ. ಜಾಸ್ತಿ ಹೋಗಿದೆ. ಸೊ ನಾವು ಜಾಸ್ತಿ ಹೋಗೋದು ಬೇಡ, ಯಾಕೆಂದ್ರೆ ಮೇನ್ ಪಾರ್ಟ್ ಇದೆಯಲ್ಲ ಅದನ್ನ ತೋರ್ಸೋದು ವೇಟಿಂಗ್ ಇದೀನಿ ನಾನು. ಹೈಸ್ಕೂಲ್ ಫೀಲ್ಡ್ ಗ್ರೌಂಡ್ ಎಲ್ಲ ಏನಿದೆಯಲ್ಲ ಅದನ್ನ ತೋರ್ಸೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ನಾನು. ಅದು ಇಷ್ಟೊತ್ತಿನಲ್ಲಿ ಇನ್ನೂ ಖುಷಿ ಆಗುತ್ತೆ ನಂಗೆ. ಸೊ ಬನ್ನಿ. ಆಕ್ಚುಲಿ ಇಷ್ಟೊತ್ತಿನಲ್ಲಿ ಏನಿರಪ್ಪ ಶೂಟ್ ಮಾಡ್ತೀನಿ ಅಂತಂದ್ರೆ, ಇಷ್ಟೊತ್ತಿನಲ್ಲಿ ಯಾರು ಇರಲ್ಲ ನೋಡಿ, ಎಷ್ಟು ಪೀಸ್ಫುಲ್ ಆಗಿದೆ. ಆಕ್ಚುಲಿ ನಾನು 2-3 ದಿವಸದ ಮುಂಚೆನೆ ಮಾಡ್ಬೇಕಿತ್ತು. 2-3 ದಿವಸದ ಮುಂಚೆ ಆಕ್ಚುಲಿ ಸ್ವಲ್ಪ ಒಂದ್ ಕಡೆ ಇನ್ಕಂಪ್ಲೀಟ್ ಇತ್ತು ಲೈಟಿಂಗ್ ಗಳೆಲ್ಲ. ನಮ್ಮನೆ ಕಡೆನೆ ಆಗಿರ್ಬೋದು ಅಥವಾ ತುಂಬಾ ಕಡೆ ಇನ್ಕಂಪ್ಲೀಟ್ ಇತ್ತು ಲೈಟಿಂಗ್ ಎಲ್ಲ. ಸೊ ಅದಕ್ಕೆ ನಾನು ಪರವಾಗಿಲ್ಲ, ಲೇಟ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು, ಡಿಲೇ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ನೋಡಿ, ಓ ಏನು ಚೆಲ್ಲಿದೆ ಗುರು, ನಾವು ಫುಲ್ಲರ್ ಆಗೋದು ನಾಲ್ಕು ಚೆಲ್ಲಿ ಹೊಡಿತಿದೆ ನಂಗೆ. ಸೊ ಆಂಜನೇಯನ ಸ್ಟ್ಯಾಚ್ಯೂಗೆ ಇನ್ನೂ ಲೈಟಿಂಗ್ ಆಗಿಲ್ಲ ಅನ್ಕೋತೀನಿ. ಸೊ ಇದ್ರ ಮೇಲೆ ಲೈಟಿಂಗ್ ಬರುತ್ತೆ ಅನ್ಕೊಂತೀನಿ, ನಂಗೂ ಅಷ್ಟು ಗೊತ್ತಿಲ್ಲ. ಇಷ್ಟೆಲ್ಲ ಲೈಟಿಂಗ್ ಮಾಡಿದ್ರೆ ಇದಕ್ ಬಿಡ್ತಾರ? ಸೊ ಇದೇ ನಮ್ಮ ಲ್ಯಾಂಡ್ ಮಾರ್ಕ್ ಅನ್ಕೊಳ್ಳಿ ರಾಮನಗರಕ್ಕೆ. ನೋಡಿ ಯಾರು ಇಲ್ಲ ಇವರು, ಲಿಟ್ರಲಿ ಯಾರು ಇಲ್ಲ, ಖಾಲಿ ರೋಡ್ ಅನ್ಕೊಳ್ಳಿ. ಈ ಒಂದೇ ಗಾಡಿನ ಓಡಾಡ್ತಿದ್ರೆ ಬೇರೆ ಯಾರು ಇಲ್ಲ. ಪೀಸ್ ನೋಡಿ, ಗಣೇಶ ಆಗಿರ್ಬೋದು, ಆ ಕಡೆ ಚಾಮುಂಡೇಶ್ವರಿ ತಾಯಿ ಆಗಿರ್ಬೋದು, ಪ್ರತಿಯೊಂದು ಲೈಟಿಂಗ್. ಈಗ ನೋಡಿ ಈ ಕಡೆ ಬಂದ್ರೆ ಲೈಟಿಂಗ್ ಇದೆ, ಆಮೇಲೆ ಈ ಕಡೆ ಬಂದ್ರೆ ಈ ಕಡೆ ಲೈಟಿಂಗ್ ಇದೆ. ಪ್ರತಿಯೊಂದು ಕಡೆ ಗವರ್ಮೆಂಟ್ ಏನೋ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಪೊಲೀಸ್ ಸ್ಟೇಷನ್ ಲೈಟಿಂಗ್ ಹಾಕಿದ್ದಾರೆ, ಸಕ್ಕಾಯ ಮಾಡಿದ್ದಾರೆ. ಆಕ್ಚುಲಿ ಇದಕ್ಕೆಲ್ಲ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ. ಸೊ ಈ ವರ್ಷ ಸ್ವಲ್ಪ ಗ್ರಹಣ ಮಾಡಿದ್ದಾರೆ. ಮೇನ್ ಪಾರ್ಟ್ ಹೇಳಿದ್ನಲ್ಲ, ಸೊ ಇದಕ್ಕೆ ಗೈಸ್ ನಾನು ಹೇಳ್ತಿದ್ದು. ಸೊ ಇದು ಮೇನ್ ಪಾರ್ಟ್. ಆಮೇಲೆ ಈ ತರ ಮರ ಆಗ್ಬೋದು, ಈ ತರ ಏನೋ ಒಂಥರ ಡೆಕೋರೇಷನ್ ಫೌಂಟೇನ್ ಏನೋ ಒಂಥರ ಮಾಡ್ತಾ ಇದಾರೆ. ಇದು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದ್ ಕಡೆ ಹಾಕಿದ್ದಾರೆ, ಇನ್ನೊಂದು ರೋಟರಿ ಸರ್ಕಲ್ ಒಂದು ಹಾಕಿದ್ದಾರೆ. ಇದನ್ನು ಸಖತ್ತಾಗಿದೆ. ಆಕ್ಚುಲಿ ರೋಟರಿ ಸರ್ಕಲ್ ಬಸ್ ಸ್ಟ್ಯಾಂಡ್ ಮರ ತರ ಹಾಕಿದ್ದಾರೆ, ಇನ್ನೂ ಚೆನ್ನಾಗಿದೆ ಮರ ತರದ್ದು. ಸೊ ಈ ಲೈಟಿಂಗ್ ಯಾರು ಮಾಡಿದ್ರೆ ಆರ್ಟ್ಸ್ ಆಫ್ ಟು ಬ್ರೋ, ಆರ್ಟ್ಸ್ ಆಫ್ ಟು. ಸೊ ನೋಡಿ ಈ ತರ ಲೈಟಿಂಗ್ಸ್ ಆಗಿರ್ಬೋದು ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಪೊಲೀಸ್ ಸ್ಟೇಷನ್, ಇದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ರಾಮನಗರ. ಸಕ್ಕತ್ ಬ್ರೈಟ್ ಆಗಿದೆ ಅವರು, ಏನ್ ಕಣ್ಣಿಗೆ ಕುಗ್ತಾ ಇದೆ ಅನ್ಕೊಳ್ಳಿ ಲೈಟಿಂಗ್ಸ್ ಎಲ್ಲ. ನೆಕ್ಸ್ಟ್ ಲೆವೆಲ್ ಇದೆ, ಹಂಗೆಲ್ಲ ಕ್ಲೋಸ್ ಆಗಿದೆ. ಸೊ ಟೈಮಿಂಗ್ ಕೇಳ್ತಿದ್ರಲ್ಲ ನೋಡಿ, 12:45 ಪ್ರಾಪರ್ ಹೇಳ್ಬೇಕಾ, 12:50 ಗುರು. 12:50ರಲ್ಲಿ ನಾನು ಒಬ್ಬನೇ ಬಂದು ಶೂಟ್ ಮಾಡ್ತಿದ್ದೀನಿ ಅಂತಿದ್ರೆ ತುಂಬಾನೇ ರಿಸ್ಕಿ ಇದು. ನಾನು ಇಲ್ಲೆಲ್ಲ ಲೈಟಿಂಗ್ ಆನ್ ಆಗಿರುತ್ತೆ ಅನ್ಕೊಂಡಿದ್ದೆ ಇದಕ್ಕೆಲ್ಲ, ಸೊ ಇನ್ನೂ ಆನ್ ಆಗಿಲ್ಲ. ಯಾರು ಗುರು, ಇದೊಂದು ಪ್ರಾಬ್ಲಮ್ ಮಿಡ್ ನೈಟ್ಗಳು ಬಂದ್ಬಿಟ್ರೆ ಈ ಕಡೆ. ಸೊ ಆಕ್ಚುಲಿ ಒಳಗಡೆ ಎಲ್ಲ ಅಲೋ ಮಾಡಲ್ಲ. ಲೈಟಿಂಗ್ ಎಲ್ಲ ಇದೆ ಆಕ್ಚುಲಿ, ಒಳಗಡೆ ಮಾಡಿದ್ದಾರೆ. ನಾನು ಸುಜಲ್ ಬಂದು ಬರ್ತಾ ಇರ್ತೀವ ಸಂಜೆ ಹೊತ್ತು, ಸಕ್ಕತ್ತಾಗಿರುತ್ತೆ. ಎಲ್ಲ ಅಂಗಡಿಗಳೆಲ್ಲ ಸ್ಟಾಲ್ಗಳೆಲ್ಲ ಹಾಕಿದ್ದಾರೆ, ನೋಡೋಣ ಹೆಂಗಿರುತ್ತೆ ಏನಿರುತ್ತ ಅಂತ. ಸಕ್ಕತ್ತಾಗಿದೆ. ಚಾಮುಂಡೇಶ್ವರಿ ತಾಯಿಗೆ ಕೈ ಮುಕ್ಕೊಂಡು ಮುಂದೆ ಹೋಗೋಣ. ಈ ಕಡೆ ಹೋದ್ರೆ ರೈಲ್ವೆ ಸ್ಟೇಷನ್, ಈ ಕಡೆ ಹೋದ್ರೆ ಇದು ಕಾಮಂಗುಡಿ ಸರ್ಕಲ್. ಸೊ ಬನ್ನಿ ಫಸ್ಟ್ ಕಾಮಂಗುಡಿ ಸರ್ಕಲ್ ಕಡೆಯಿಂದ ಹೋಗೋಣ. ಸೊ ಇದು ಆಕ್ಚುಲಿ ಮಾರ್ಕೆಟ್ ರೋಡ್ಗಳೆಲ್ಲ ಈ ತರ ಲೈಟಿಂಗ್ಸ್ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಆಕ್ಚುಲಿ ಇದು ಚೆನ್ನಾಗಿದೆ, ಒಂಥರ ಬೆಲ್ಲ ಮೇಲೆ ಫೌಂಟೇನ್ ಅಂದ್ರೆ ಫುಲ್ ರಿಂಗ್ ತರ ಸಕ್ಕತ್ತಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಅಲ್ಲಿ ಈ ಕಡೆನೂ ಏನೋ ಮಾಡಿದ್ದಾರೆ, ಈ ಕಡೆನೂ ಚೆನ್ನಾಗಿದೆ. ಯಾರೋ ಕರ್ದಂಗ್ ಆಯ್ತಲ್ಲ ಗುರು. ಈ ಕಡೆ ಚೆನ್ನಾಗಿ ಮಾಡಿದ್ದಾರೆ, ರೆಕಾರ್ಡಿಂಗ್ ಆಗ್ತಿದೆ ತಾನೆ? ರೆಕಾರ್ಡಿಂಗ್ ಆಗಿಲ್ಲ ನಾನೇ ಹೊರ್ಕೊಬಿಡ್ತೀನಿ ನಾನು ಈಗ. ಆಮೇಲೆ ಈ ಕಡೆ ಒಂದು ಆರ್ಕೆಸ್ಟ್ರಾ ನಡೆಯುತ್ತೆ ಆಕ್ಚುಲಿ. ಪ್ರತಿ ವರ್ಷ ಮೂರ್ ಕಡೆ ನಡೆಯುತ್ತೆ. ಒಂದು ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಎಲ್ಲಾ ಸೆಲೆಬ್ರಿಟೀಸ್ ಬರ್ತಾರೆ. ಸೊ ಇನ್ನೊಂದು ಬಂದ್ಬಿಟ್ಟು ಇಲ್ಲೊಂದು ನಡೆಸ್ತಾರೆ, ಆಮೇಲೆ ಇನ್ನೊಂದು ಆ ಕಡೆ ಎಲ್ಲ ನಡೆಸ್ತಾರೆ. ಎಲ್ಲೋ ಒಂದು ಜಾಗ ನೆನಪಾಗ್ತಿಲ್ಲ, ಒಟ್ಟಾರೆ 3 ಕಡೆ ನಡೆಸ್ತಾರೆ ಅವರು ಆರ್ಕೆಸ್ಟ್ರಾ ಅದರ. ಸೊ ಇಲ್ಲೊಂದ್ ಕಡೆ ನಡೆಸ್ತಿದ್ದಾರೆ ನೋಡಿ, ಆಲ್ಮೋಸ್ಟ್ ಎಲ್ಲ ಚೇರಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಆಗಿದೆ. ಈ ಕಡೆ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಆಗಿದೆ.
ಇನ್ನೇನು ನಾಳೆ ಅಷ್ಟೇ. ಎಲ್ಲ ಜಿಂಗ್ ಜಾಕ್ ಜಿಗ್ ಜಿಗ್ ಜಾಕ್ ಅಂತ ಒಳಗಡೆ ಎಲ್ಲ ಲೈಟಿಂಗ್ಸ್ ಮಾಡಿದ್ದಾರೆ. ಆದ್ರೂ ಈ ವರ್ಷ ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಇವರು. ಹೋದ ವರ್ಷ ಈ ತರ ಇರ್ಲಿಲ್ಲ. ನಾನ್ ಹೋದ ವರ್ಷನೂ ಬಂದಿದ್ನಲ್ಲ, ಹೋದ ವರ್ಷನೂ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ದು. ಆದ್ರೂ ಮಾತೇ ಬರ್ತಿಲ್ಲ ಗುರು. ಸೊ ಅಲ್ಲಿ ನೋಡಿ ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ನಾಳೆ ತಯಾರಿ ಮಾಡ್ಕೊಂಡಿದ್ದಾರೆ ಎಲ್ಲಾರು. ನೆಕ್ಸ್ಟ್ ಲೆವೆಲ್ ಇದೆ ಗುರು. ಲೈಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಏನ್ ಲೈಟಿಂಗ್ ನೋಡ್ಬೇಕಾ ಎಷ್ಟೊತ್ತಿನಲ್ಲಿ ಬರ್ಬೇಕು ನೀವು ಅಷ್ಟೇ. ಅಂದ್ರೆ ಅರೌಂಡ್ 10-11 ಊಟ ಮುಗಿಸ್ಕೊಂಡು ಬನ್ನಿ. ವಾಕಿಂಗ್ ಅಂದ್ಬಿಟ್ಟು ಒಳ್ಳೆ ಲೈಟಿಂಗ್ ಇರುತ್ತೆ, ಸಕ್ಕತ್ತಾಗಿರುತ್ತೆ. ನೋಡಿ ಪೂಜೆ ಮಾಡ್ಕೊ ಹೋಗ್ತಿದ್ದಾರೆ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ರೋಡ್ ಲೈಟಿಂಗ್ ಎಲ್ಲ ತೋರಿಸ್ಕೊಂಡ್ಬಿಡ್ತೀನಿ. ಆಕ್ಚುಲಿ ವ್ಲಾಗ್ ಮಾಡಿದ್ರೆ ಲೈಟಿಂಗ್ ತೋರಿಸೋದಕ್ಕೋಸ್ಕರನೇ ನಾನು. ಆಲ್ಮೋಸ್ಟ್ ಮುಕ್ಕಾಲು ಭಾಗ ಈ ವ್ಲಾಗ್ ಎಲ್ಲ ಲೈಟಿಂಗ್ ಬಗ್ಗೆನೇ ಇರುತ್ತೆ ಅನ್ಕೊಳ್ಳಿ. ಸೊ ಬನ್ನಿ. ಇದೆಲ್ಲ ಅಷ್ಟೇ ಬಿಲ್ಲೆ ತರ ಹಾಕಿದ್ದಾರೆ. ಆಮೇಲೆ ಮುಂದೆ ಏನ್ ಎತ್ತ ಗೊತ್ತಿಲ್ಲ, ನಾನು ನೋಡಿಲ್ಲ. ತುಂಬಾ ಜನ ಓಡಾಡ್ತಿದ್ದಾರೆ ಗುರು. ನಾನು ಅನ್ಕೊಂಡಿದ್ದೆ ಫುಲ್ ಖಾಲಿ ಇರುತ್ತೆ ಅನ್ಕೊಂಡಿದ್ದೆ. ಓಡಾಡ್ತಿದ್ದಾರೆ ಪರವಾಗಿಲ್ಲ. ನೋಡಿ ತುಂಬಾ ಎಷ್ಟು ಜನ ಓಡಾಡ್ತಿದ್ದಾರೆ ಗುರು. ಹೆಂಗ್ ಗುರು ಇದು ಲೈಟಿಂಗು. ನಾವು ಗಾಡಿ ತಗೋಗೋದು ಸೇಫ್ ಅಲ್ಲ ಅನ್ಕೋತೀನಿ. ಯಾಕಂದ್ರೆ ತುಂಬಾ ಜನ ಓಡಾಡ್ತಿದಾರಲ್ಲ. ಚೆನ್ನಾಗಿ ಮಾಡಿದಾರೆ ಗುರು. ನೋಡಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ಆ ಲೈಟಿಂಗ್ಗಳನ್ನ. ಈ ಗಾಡಿಗಳು ನೋಡಿದ್ರೆ ಅರ್ಥ ಮಾಡ್ಕೊಬಿಟ್ಟು ನೀವು ಎಷ್ಟು ಲೈಟಿಂಗ್ ಮಾಡಿದ್ದಾರೆ ಅಂತ. ಸೊ ಇಲ್ಲೆಲ್ಲ ಒಂಚೂರು ಬೇಸಿಕ್ ಆಗಿ ಮಾಡಿದ್ದಾರೆ. ಓಕೆ ಓಕೆ. ಮಾರ್ಕೆಟ್ ರೋಡ್ ಅಂದ್ರೆ ಇಷ್ಟು ಆಗುತ್ತೆ, ಪರವಾಗಿಲ್ಲ. ಸೊ ನೆಕ್ಸ್ಟ್ ಇಲ್ಲೇ ಕ್ರಾಸ್ ಆಗೋಣ, ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಹೋಗೋಣ. ಈ ರೋಡ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಪರವಾಗಿಲ್ಲ ಗುರು, ಚೆನ್ನಾಗಿ ಮಾಡಿದ್ದಾರೆ. ಸ್ಟ್ರೈಟ್ ಹೋಗೋಣ ಬನ್ನಿ. ನಂಗೆ ಏನೋ ಒಂಥರ ಕರಿತಾ ಇದೆ ಆ ಕಡೆ ರೋಡು. ಒಂಥರ ಚೆನ್ನಾಗಿದೆ ಗುರು ಲೈಟ್. ನೋಡಿ ಇದೊಂದು ಸೊಕ್ಕದಾಗ ಕಾಣ್ತಿದೆ ಅಲ್ಲ, ಇದು ಸೊಕ್ಕದಾಗ ಕಾಣ್ತಿದೆ ಗುರು ಇದು. ಸಖತ್ ಬ್ಯೂಟಿಫುಲ್ ಆಗಿದೆ ಮಾತ್ರ ಲೈಟಿಂಗ್ಸ್. ಸೊ ಇದೊಂದು ದೇವಸ್ಥಾನ. ಇದು ಯಾವ ದೇವಸ್ಥಾನ ಇದೆ ಗೊತ್ತಿಲ್ಲ. ಆಂಜನೇಯನ ದೇವಸ್ಥಾನ ಇದು. ಆಂಜನೇಯನ ದೇವಸ್ಥಾನ ಇದು. ಸಕ್ಕತ್ತಾಗಿದೆ ಗುರು ಲೈಟಿಂಗ್. ಆಲ್ರೆಡಿ ಪೊಲೀಸರೆಲ್ಲ ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಬ್ಯಾರಿಕೇಡ್ಗಳು ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ಗೊತ್ತೇ ಅವ್ರಿಗೂ ಆಲ್ಮೋಸ್ಟ್ ಪ್ರತಿ ವರ್ಷ ನೋಡ್ತಾರಲ್ಲ ಎಷ್ಟು ರಶ್ ಇರ್ತಾರೆ ಏನ್ ಎತ್ತ ಅಂತ. ಸೊ ದೇವಸ್ಥಾನದ ಹತ್ರ ರಶ್ ಇರ್ತಾರೆ ಅನ್ಕೊಂಡೆ. ಯಾಕಂದ್ರೆ ಪೂಜೆ ಮಾಡಿಸ್ತಾ ಇರ್ತಾರೆ ಕೆಲವೊಬ್ರು. ಪೂಜೆ ಮಾಡಿಸ್ಕೊಂಡು ಎತ್ಕೊ ಹೋಗ್ತಾ ಇರ್ತಾರೆ ಕಲ್ಶನೆಲ್ಲ. ಮೈ ಗಾಡ್. ಐ ಟೋಲ್ಡ್ ಯು ನಾ, ಗಾಡಿಗಳು ಎತ್ಕೊ ಹೋಗೋದಕ್ಕಾಗಲ್ಲ. ತುಂಬಾನೇ ರಿಸ್ಕಿ ಅನ್ಕೊಳ್ಳಿ ಗಾಡಿಗಳು ಎತ್ಕೊ ಹೋದ್ರೆ. ಆಲ್ರೆಡಿ ಕ್ಯೂ ಸ್ಟಾರ್ಟ್ ಆಗಿದೆ. ಸೊ ನೋಡಿ ಎತ್ಕೊ ಹೋಗ್ಬೋದಾ. ಸೊ ರಿಸ್ಕಿ ಅನ್ಕೊಂತೀನಿ. ಟ್ರೈ ಮಾಡೋಣ, ಬೇರೆ ಆಪ್ಷನ್ ಇಲ್ಲ ಅನ್ಕೊಂತೀನಿ. ಹೋಗ್ತಾರ ಬನ್ನಿ ಹೋಗೋಣ ನಾವು. ಇನ್ನೇನು ಮಾಡೋದು. ಆ್ಯಕ್ಚುಲಿ ಆ ರೋಡ್ ಲೈಟಿಂಗ್ ಚೆನ್ನಾಗಿದೆ, ನೋಡ್ಕೋಣ ಹಿಂಗೆ.
ಓಕೆ ಓಕೆ ಓಕೆ. ಹ್ಮ್. ತುಂಬಾ ಜನ ಓಡಾಡ್ತಿರ್ತಾರೆ, ನೋಡ್ಕೊಂಡು ನಾವೇ ಸ್ಲೋ ಆಗಿದ್ರೆ ನಾವೇ ಬೆಸ್ಟ್ ಗುರು. ಆಕ್ಚುಲಿ ಚಿಕ್ಕ ಚಿಕ್ಕ ರೋಡಲ್ಲೆಲ್ಲ ಸಕಾಲ ಮಾಡಿದ್ದಾರೆ. ನಮ್ಮನೆ ರೋಡಲ್ಲಂತೂ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಅನ್ಕೊಳ್ಳಿ. ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ, ಈ ಕಡೆ ಯಾರು ಓಡಾಡಂಗೆ ಇಲ್ಲ ಅಂದ್ಬಿಟ್ಟು. ನಾನು ನೋಡಿದ್ರೆ ಗಾಡಿ ಎತ್ಕೊಂಡ್ ಬಂದಿದ್ದೀನಿ. ಕರ್ಮ. ಐ ಥಿಂಕ್ ಟೂ ವೀಲರ್ಗಳು ಹೋಗ್ಬೋದು ಅನ್ಕೋತೀನಿ. ಟೂ ವೀಲರ್ ಎಲ್ಲಿ ಬೇಕಾದ್ರೆ ಓಡಾಡುತ್ತೆ ಗುರು. ಸಾರಿ, ರೂಲ್ಸ್ ಬ್ರೇಕ್ ಮಾಡ್ತಿರೋದ್ರಿಂದ. ಅದೇ ಫೋರ್ ವೀಲರು ಬ್ಯಾನರ್ಗಳು ನೋಡಿ ಹಿಂಗೆ ಹಾಕ್ತಿದ್ದಾರೆ. ತುಂಬಾ ಬ್ಯಾನರ್ಗಳು ಹಾಕಿದ್ದಾರೆ ಅವ್ರವ್ರ ಗ್ಯಾಂಗ್ಗಳದು. ನೋಡಿ ಇಲ್ಲೊಂದು ಬ್ಯಾನರ್ ಹಾಕಿದ್ದಾರೆ, ಇಲ್ಲೊಂದು ಬ್ಯಾನರ್ ಹಾಕಿದ್ದಾರೆ. ಮರನ ಬಿಟ್ಟಿಲ್ಲ, ಅದಕ್ಕೂ ಲೈಟಿಂಗ್. ಅಲ್ಲಿ ನೋಡಿ ಎಷ್ಟು ಬ್ಯಾನರ್ಗಳು ನೋಡಿ ಗುರು. ಇಲ್ಲಿ 1 2 3 4 5 ಬ್ಯಾನರ್ ಇಲ್ಲೇ ಆಗೋಯ್ತಾ. ಮುಂದೆ ಹೋದ್ರೆ 6ನೇದಾ. ಸೊ ಇಲ್ಲಿ ಬಂದ್ರೆ 7ನೇದಾ, 8ನೇದಾ, 8. ಏನು ಪ್ರತಿಯೊಂದು ಲೈಟ್ ಕಂಬಕ್ಕೂ ಬ್ಯಾನರ್ ಹಾಕಿದೆ. 8 9 10 ಬ್ಯಾನರ್. ಮೈ ಗಾಡ್. ರೋಡ್ ಇದೆಯಾ ಮುಂದಕ್ಕೆ? ಯಾರ ರೋಡ್ ಬಿಟ್ಟಿಲ್ಲ ಹೇಳಿ. ಇಲ್ಲಿ ಪ್ರತಿಯೊಂದು ರೋಡ್ಗೂ ಇದಾಕ್ಬಿಟ್ಟಿದ್ದಾರೆ ಲೈಟಿಂಗು. ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ ಬನ್ನಿ. ಈಗ ಬಸ್ ಸ್ಟ್ಯಾಂಡ್ ಕಡೆ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ರೋಡ್ ಓಪನ್ ಆಯ್ತಾ? ರೋಡ್ ಆಕ್ಚುಲಿ ಕ್ಲೋಸ್ ಆಗಿದೆ, ಕನ್ಸ್ಟ್ರಕ್ಷನ್ ಇದೆ. ಅದೇನೋ ಬ್ರಿಡ್ಜ್ ಮಾಡ್ತಿದ್ದಾರೆ. ಸೊ ಇಲ್ಲ ನೋಡಿ ಇನ್ನೊಂದು ಬ್ಯಾನರ್ ಇದೆ ಇಲ್ಲಿ ನೋಡಿ. ಅಲ್ಲಿ ಅಲ್ಲಿ ನೋಡಿ ನಮ್ ಕೀರ್ತನ್ ತಾನೆ ಇದು, ಕೀರ್ತನು. ಸೊ ಅವನು ಎಲ್ಲ ನಮ್ಮ ಕಾಲೇಜವ್ರೆ ಆಲ್ಮೋಸ್ಟ್ ಇರೋದಿರ್ಲಿ. ಇಬ್ರು ನಮ್ಮ ಕಾಲೇಜವ್ರು ಇದ್ದಾರೆ, ಬೇರೆಯವ್ರು ಯಾರು ಗೊತ್ತಿಲ್ಲ. ಕೀರ್ತನು, ಅವನ ಹೆಸರು ಮರ್ತೋಗ್ಬಿಟ್ಟಿದ್ರು. ಏನೋ ಅವನ ಹೆಸರು ಆರಿಂದ ಬರುತ್ತೆ. ಏನಪ್ಪ ಕೀರ್ತನ್ ಇಷ್ಟು ದೊಡ್ಡ ಮನುಷ್ಯ ಬ್ಯಾನರ್ ಎಲ್ಲ ಹಾಕ್ಸ್ಕೊಬಿಟ್ಟವನೇ. ಶಬ್ಬಾಷ್. ಕೀರ್ತನ್ ಎದ್ದಿರ್ತಾನೆ ಅನ್ಕೋತೀನಿ. ಅವನು ಇಷ್ಟೊತ್ತಿಗೆಲ್ಲ ಇಷ್ಟು ಬೇಗೆಲ್ಲ ಮಲ್ಕೊಳ್ಳೋ ಸೀನೂ ಇಲ್ಲ. ನಾನು ಅವನು ಲೇಟೇ ಮಲ್ಕೊಳ್ಳೋದು. ಎದ್ದಿದ್ರೆ ಇಲ್ಲಿ ಅಂಗಡಿ ಹತ್ರ ಇರ್ತಾನೆ ಅವನು, ಇಲ್ಲಾಂದ್ರೆ ಇಲ್ಲ. ಸೊ ಇಲ್ಲ ಗುರು, ಕೀರ್ತನ್ ಇಲ್ಲ. ಇವಾಗ ಬೇರೆ ಸ್ಕ್ವಾಡ್ ಗೀಡ್ ಏನೋ ಗೇಮ್ ಎಲ್ಲ ಆಡ್ತವ್ರೆ. ಯಾವ್ದೋ ಸಾಂಗ್ ಎಲ್ಲ ಪ್ಲೇ ಮಾಡ್ತವ್ರೆ ಇಲ್ಲಿ. ಬನ್ನಿ ನೋಡ್ಕೊ ಹಂಗೆ ಹೋಯ್ತಂದವಿ. ಜೋರಾಗೆ ಮಾಡೋರು ಇಲ್ಲಿ. ಸೊ ಇದು ಪ್ರತಿ ವರ್ಷ ಕರಗಾಯ್ತಿರೋರು ತೋರಿಸ್ತೀನಿ ತಡೀರಿ. ಇದೊಂದು ಪೋಸ್ಟ್ ಇದನ್ನು. ಸೊ ಇದು ಪ್ರತಿ ವರ್ಷ ಅದು ಕರ್ಗ ಅನ್ಕೋತೀನಿ. ಹೆಸರುಗಳಿವೆ ಕೆಳಗಡೆ ಯಾರ್ಯಾರು ಎತ್ಕೊಳ್ಳಾಡಿದ್ರು ಅಂತ ನೋಡಿ. 1 2 3 4 5 6 7 8 9 10 10 ಜನ ಬರ್ತಾರಾ? ಈಗ 10 ಜನ ಬರ್ತಾರಾ? ಸೊ ಇದು 10 ಜನನೂ ಬರ್ತಾರಂತೆ. ಐ ಥಾಟ್ ಇದು ಹಳೆ ವಿಡಿಯೋಗಳು ಅನ್ಕೊಂತೀನಿ, ಫೋಟೋಗಳು ಅನ್ಕೊಂಡೆ. ನೋಡಿ ಊರ ಹಬ್ಬಕ್ಕಿಂತ ಏನ್ ಕಮ್ಮಿ ಇಲ್ಲ ಅಲ್ಲ. ಆಕ್ಚುಲಿ ಊರ ಹಬ್ಬನೇ ಇದು ಹೇಳ್ಬೇಕಂದ್ರೆ. ಫುಲ್ ಎಲ್ಲ ಸಾಂಗ್ ಹಾಕೊಂಡು ಡ್ಯಾನ್ಸ್ ಆಡ್ತಾರೆ. ಟೈಮ್ 1 ಗಂಟೆ ಆಗ್ತಿದೆ, ಸಾಂಗ್ ಹಾಕೊಂಡು ಡ್ಯಾನ್ಸ್ ಆಡ್ತಾರೆ ಎಲ್ಲಾರು. ಏನ್ ಪೀಸ್ ಅಲ್ಲ. ಸೊ ಈಗ ಬನ್ನಿ ಬಸ್ ಸ್ಟ್ಯಾಂಡ್ ಕಡೆ ಹೋಗಿದ್ ಬರೋಣ. ರೋಟ್ರಿ ಸರ್ಕಲ್, ಬಸ್ ಸ್ಟ್ಯಾಂಡ್ ಎಲ್ಲ ತೋರ್ಸ್ಕೊಬರೋಣ ನಿಮ್ಗೆ.
ರಾಮನಗರ ಸುತ್ತಬೇಕಂದ್ರೆ ನಮ್ ಗಾಡಿ ಫುಲ್ ಟ್ಯಾಂಕ್ ಇರಬೇಕು, ಆದ್ರೆ ನಾನ್ ನೋಡಿದ್ರೆ ಅರ್ಧ ಟ್ಯಾಂಕ್ ತೋರಿಸ್ತಿದ್ದೀನಿ ಬನ್ನಿ. ಸೊ ನಂಗೆ ಗೊತ್ತಿಲ್ಲ, ನಾನು ಯೂಶುವಲ್ ಆಗಿ ಡೈಲಿ ಒಳಗಡೆ ರೋಡ್ಗಳಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ನಂಗೆ ಗೊತ್ತಿರೋ ರೋಡ್ಗಳಲ್ಲಿ ಬನ್ನಿ ಹೋಗೋಣ. ಸೊ ಇದು ಆರ್ಚ್ ರೀಸೆಂಟ್ ಆಗಿ ಓಪನ್ ಆಗಿರೋದು ಇದು. ಸೊ ದೊಡ್ಡ ಜೋರಾಗಿ ಪೂಜೆ ಮಾಡಿದ್ರು ಈ ಆರ್ಚಿಗೆ ಓಪನಿಂಗ್ ಅಲ್ಲಿ. ಸೊ ಇದು ಆಂಜನೇಯನ್ ದೇವಸ್ಥಾನ, ಅದೇನು ಆಂಜನೇಯನ್ ದೇವಸ್ಥಾನ, ಅದಕ್ಕೂ ಅರೇಂಜ್ಮೆಂಟ್ ಮಾಡಿದ್ದಾರೆ, ಬೇಜಾರಿಲ್ಲ. ನೈಸ್. ಸೊ ಪ್ರತಿಯೊಂದಕ್ಕೂ ಅರೇಂಜ್ಮೆಂಟ್ ಇದೆ, ಕಾಂಪ್ರಮೈಸೇ ಮಾಡಿಲ್ಲ ಗುರು. ರಾಮನಗರದಲ್ಲಿ ಎಲ್ಲದಕ್ಕೂ ಅರೇಂಜ್ಮೆಂಟ್ ಇದೆ. ಹಾ ನೋಡಿ, ಕತ್ಲೆಯಲ್ಲಿ ಗೋಲ್ಡನ್ ಕಲರ್ ಲೈಟ್ ಏನ್ ಮಸ್ತ್ ಕಾಣ್ತಿದೆ ಅಲ್ಲ, ಅದು ಸೆಕ್ಸಿಯಾಗಿ ಕಾಣ್ತಿದೆ ಗುರು, ನೆಕ್ಸ್ಟ್ ಲೆವೆಲ್ ಇದೆ. ಏನ್ ಸಕ್ಕತ್ತಾಗಿರುತ್ತಲ್ಲ. ಯಾವ ಒಂದು ಚೀಟಿನೋ ಅಥವಾ ಕವಾಸಾಕಿ ZX 6R ಈ ತರ ದೊಡ್ಡ ದೊಡ್ಡ ಬೈಕ್ ಹೋಗ್ತಾವ ಅಂದ್ರೆ ಏನ್ ಸಕ್ಕತ್ತಾಗಿರೋದು ಗೊತ್ತಾ. ಸೊ ನೋಡಿ, ರೋಟ್ರಿ ಸರ್ಕಲ್ ಹೇಳಿದ್ನಲ್ಲ ನಾನು, ಇಲ್ಲೊಂದ್ ಮರ, ಈ ತರ ಇಲ್ಲೊಂದ್ ಮರ. ಸೊ ಇಲ್ಲೊಂದ್ ಮಾಡಿದ್ದಾರೆ, ಈ ತರ ಬಸ್ ಸ್ಟ್ಯಾಂಡ್ ಅಲ್ಲಿ ಸೇಮ್ ಡಿಟ್ಟೋ ಇದೇ ತರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು, ಯಾಕಂದ್ರೆ ಸರ್ಕಲ್ ಗಳಲ್ಲಿ ಇದು ಮೇನ್ ಸರ್ಕಲ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ ಇದು, ಒಂಥರ ಆಲ್ಮೋಸ್ಟ್ ಅದೇ ತರ. ಸೊ ಅದು ರೋಟ್ರಿ ಸರ್ಕಲ್ ಇದು. ಸೊ ಇಲ್ಲಿ ಹೋದ್ರೆ ಇಲ್ಲೂ ಸೇಮ್ ಅರೇಂಜ್ಮೆಂಟ್ಸ್. ಸೊ ಬಸ್ ಸ್ಟ್ಯಾಂಡ್ ಕಡೆ ಹೋಗಿದ್ರೆ ಇನ್ನೂ ಚೆನ್ನಾಗಿದೆ. ಸೊ ಆಕ್ಚುಲಿ ಈ ರೋಡ್, ಮೇನ್ ರೋಡ್ ಏನಿದೆ ಅದು ತುಂಬಾ ಇಷ್ಟ ಆಯ್ತು ನಂಗೆ. ಸೊ ಈ ಮೇನ್ ರೋಡ್ ಇದೆಯಲ್ಲ, ಸಖತ್ ಇಷ್ಟ ಆಯ್ತು ನಂಗೆ ಈ ಮೇನ್ ರೋಡ್. ಸೊ ಬನ್ನಿ ಇನ್ನೊಂದು ರೌಂಡ್ ಹೋಗಿದ್ ಬಿಡೋಣ. ಸೊ ನಮ್ಗೆ ಗೊತ್ತಿಲ್ಲ ಎಲ್ಲಿವರೆಗೂ ಹಾಕಿದ್ದಾರೆ ಈ ರೋಡ್ ಅಲ್ಲಿ ಲೈಟಿಂಗ್ಸ್ಗಳನ್ನ ಅಂತ. ಇವತ್ತು ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ, ಎಲ್ಲಿವರೆಗೂ ಹಾಕಿದ್ದಾರೆ. ಐ ಥಿಂಕ್ ಅರ್ಚಿಕ್ರಳ್ಳಿವರೆಗೂ ಹಾಕಿರ್ಬೋದು ಅಂತ. ಅರ್ಚಿಕ್ರಳ್ಳಿ ಲಾಸ್ಟ್ ಅಂತ ಬಂದೀನಿ ನಾನು, ಯಾಕಂದ್ರೆ ನಮ್ ಕಾಲೇಜ್ ಇರೋದಲ್ಲೇ ಅಲ್ವಾ, ಅಲ್ಲಿ ನೋಡಿಲ್ಲ ನಾನು ಹಾಕಿದಾರೆ ಇಲ್ವಾ ಅಂತ ಕಾಲೇಜ್ ಹತ್ರ. ಬನ್ನಿ, ಯಾರು ಇಲ್ಲ, ಪೀಸ್ ಆಗಿ ಒಬ್ಬನೇ ಹೋಗ್ತಾ ಇದೀನಿ, ಏನ್ ಸಾಕಾಗುತ್ತಾ. ಈ ತರ ಸೋಲಾರ್ ಹೆವಿ ಇಷ್ಟ ನಂಗೆ. ಓ ಅಣ್ಣ, ಸಾಕಾಗಿರೋ ಇದು. ಸ್ವಲ್ಪ ಸೊ ಇಲ್ಲೊಂದ್ ಮರ ಹಾಕಿದಾರೆ ನೋಡಿ, ಯಾವ್ದು ಲೈಟಿಂಗ್ ಮರ. ಲೈಟಿಂಗ್ 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 ನೋಡಿ. ಸೊ ಇಲ್ಲಿ ಸೇಮ್ ಅದೇ ಒಂಥರ ಒಂದ್ ಮರ ಹಾಕಿದ್ದಾರೆ, ಡಿಟ್ಟು ಸೇಮ್, ಏನು ಚೇಂಜಸ್ ಇಲ್ಲ. ಅದು ಸ್ವಲ್ಪ ದೊಡ್ಡದಾಗಿತ್ತು, ಇದು ಸ್ವಲ್ಪ ಚಿಕ್ಕದಾಗಿದೆ ಅಷ್ಟೇ. ಅದು ಬಿಟ್ರೆ ಎಲ್ಲ ಸೇಮ್ ಇದೆ, ಏನ್ ಚೇಂಜ್ ಇಲ್ಲ. ಸೊ ಬಸ್ ಸ್ಟ್ಯಾಂಡು ಅಷ್ಟೇನು ಮಾಡಿಲ್ಲ, ಬಸ್ ಸ್ಟ್ಯಾಂಡ್ಗೆ ಏನು ಮಾಡಿಲ್ವಾ. ಇಲ್ಲ, ಹೊರಗಡೆ ಆ ಕಡೆ ಸೈಡ್ ಏನೋ ಮಾಡಿದ್ರಂಗಿದೆ, ಆ ಕಡೆ ಲೈಟಿಂಗ್ ಕಾಣ್ತಿದೆ. ಸೊ ಸೇಮ್ ಈ ಕಡೆ ಹೋದ್ರೆ ಇದು ಮಾರ್ಕೆಟ್ ರೋಡ್ ಇದು. ಸೊ ಮಾರ್ಕೆಟ್ ರೋಡ್ ಇದು, ಏನು ಕಾಂಪ್ರಮೈಸ್ ಇಲ್ಲ ಮಾರ್ಕೆಟ್ ರೋಡ್ ಒಳಲ್ಲಿ. ಬನ್ನಿ, ಸೊ ನೆಕ್ಸ್ಟ್ ಈ ಲೈಟಿಂಗ್ ಎಲ್ಲಿವರೆಗೂ ಇದೆ ನೋಡ್ಕೋಣ ಬನ್ನಿ. ನನ್ಗೆ ಗೊತ್ತಿಲ್ಲ ಎಲ್ಲಿವರೆಗೂ ಇದೆ ಅಂತ, ಚೆಕ್ ಮಾಡೋಣ. ಸೊ ಗೌರ್ಮೆಂಟ್ ಆಫೀಸ್ಗಳೆಲ್ಲ ಹಾಕಿದ್ದಾರೆ, ಲೈಟಿಂಗ್ ಹಾಕಿದ್ದಾರೆ ಅಂತಂದಲ್ಲ. ಸೊ ನೋಡಿ, ಗೌರ್ಮೆಂಟ್ ಆಫೀಸ್ಗಳಿಗೆಲ್ಲ ಆಬ್ವಿಯಸ್ಲಿ ಹಾಕೇ ಇರ್ತಾರೆ ಅವರು, ಯಾವುದೇ ಹಬ್ಬ ಬರಲಿ ಏನೇ ಬರಲಿ ಹಾಕೇ ಇರ್ತಾರೆ. ಸೊ ಇಲ್ಲಿ ನೋಡಿ, ಯಾವ್ದೋ ಇನ್ನೊಂದು ಗ್ಯಾಂಗ್ ನಿಂತಿದೆ ಪೋಸ್ಟರ್ಗೋಸ್ಕರ ಏನೋ. ಐ ಟೋಲ್ಡ್ ಯು ನಾ, ಅರ್ಚಿಕೊಂಡೇನೆ ಲಾಸ್ಟ್ ಅನ್ಕೋತೀನಿ ನಾನು. ಬನ್ನಿ ಹೋಗಿ ಬರೋಣ ಲಾಸ್ಟರು. ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಈಗ ಏನ್ ಮಾಡೋಣ ಮುಗಿಯೋಣ ಬನ್ನಿ. ಸೊ ಆಲ್ಮೋಸ್ಟ್ ಆ ಕಡೆ ಕೆಂಪೇಗೌಡ ಸರ್ಕಲ್ ಸೈಡ್ ಏನು ತೋರ್ಸಕ್ ಹೋಗಿಲ್ಲ.
ಗೊತ್ತಿಲ್ಲ ಆ ಕಡೆ ಯಾಕೆ ಇಷ್ಟೊತ್ತಿನಲ್ಲಿ ರಿಸ್ಕ್ ಅನ್ಕೊಂತೀನಿ ನಾನು. ಸೊ ಇದೆ ಲಾಸ್ಟ್ ಇಲ್ಲಿವರೆಗೂ. ಸೊ ಇದು ಯಾವ್ದಪ್ಪ ಕನಕಪುರ ಸರ್ಕಲ್ ಇದು. ಕನಕಪುರ ಸರ್ಕಲ್ಗೆ ಲಾಸ್ಟ್ ಮಾಡಿ ಅರ್ಚಿಕ್ರಲ್ಲಿನೂ ಹಾಕಿಲ್ಲ, ಕನಕಪುರ ಸರ್ಕಲ್ ಲಾಸ್ಟ್ ಮಾಡಿದ್ದಾರೆ. ಸೊ ಇದು ಲಾಸ್ಟ್. ಕನಕಪುರ ಸರ್ಕಲ್ ಲಾಸ್ಟ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಲಾಸ್ಟ್ ಆಫ್ ಲೈಟ್ನಿಂಗ್. ಸೊ ಲೈಟ್ನಿಂಗ್ ಅಂತೀನಿ, ಲೈಟಿಂಗ್. ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ 1 ವೀಕ್ ಅಲ್ಲೆಲ್ಲ ಕಂಪ್ಲೀಟ್ ಮಾಡ್ಬಿಟ್ರು ಇದನ್ನ, ಇಷ್ಟೆಲ್ಲ ಲೈಟಿಂಗ್ ನ ಬರೀ ಒಂದೇ 1 ವೀಕ್ ಅಲ್ಲಿ. ಒಂದೇ 1 ವೀಕ್ ಅಲ್ಲಿ ಇಷ್ಟೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್. ಸೊ ಇದು ಪ್ರಾಪರ್ ಇದು ಏನು ಏನಂತಾರೆ ಇದನ್ನ, ಇದು ಮಾರ್ಕೆಟ್ ಅದೇನೋ ಅಂತಾರೆ ಗುರು, ಏನಿದೆ ಮಂಡಿ 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 ಇದು. ಸೊ ಮಂಡಿಲೂ ಲೈಟಿಂಗ್. ಯಾವ ಮೈಸೂರ್ಗಿಂತ ಹೆಂಗ್ ಕಮ್ಮಿ ಇಲ್ಲ ಗುರು. ರಾಮನಗರ ರಾಮನಗರದಲ್ಲಿ ಏನ್ ಕಮ್ಮಿ ಇದೆ, ಎಲ್ಲ ಜಾಸ್ತಿನೇ. ಸೆಕ್ಸಿ ಗುರು, ಆದ್ರೂ ಸೆಕ್ಸಿ. ಯಾತ್ರ ಒಂದ್ ಫಾರ್ಚುನರ್ ಯಾತ್ರ ಒಂದ್ ಇಟ್ಕೊಂಡ್ಬಿಟ್ರೆ ಲೈಟಿಂಗ್ ನೋಡೋದಕ್ಕೆ ಸಕ್ಕತ್ತಾಗಿರತ್ತೆ. ಆದ್ರೆ ಏನ್ ಸಖತ್ ಚಳಿ ಇದೆ ಗೊತ್ತಾ, ಚಿಲ್ಲು ವೆದರ್. ಯಾರು ಇಲ್ಲ ಪೀಸ್ ಆಗಿ ನೋಡಿ ಗೌರ್ಮೆಂಟ್ ಆಫೀಸು. ಅದೇನ್ ಆಫೀಸ್ ನಮ್ಗೆ ಇವತ್ತಿನ ಗೊತ್ತಿಲ್ಲ. ಅದು ಇದೊಂದು ಗೌರ್ಮೆಂಟ್ ಆಫೀಸ್, ಅದೊಂದು ಗೌರ್ಮೆಂಟ್ ಆಫೀಸ್ ಇದೆ. ಸೊ ಲೈಟಿಂಗ್ ಇದೆ. ಸೊ ಶಾಂತ್ ಥಿಯೇಟರ್ ಲೈಟಿಂಗ್ ಇಲ್ಲ. ಸೊ ಪ್ರೈವೇಟ್ ಅಲ್ವಾ ಅವೆಲ್ಲ, ಇಲ್ಲ ಏನ್ ಮಾಡ್ಸಕ್ ಹೋಗಿಲ್ಲ ಯಾರುನು. ದೇವ್ರೆ ಏನ್ ಭಾರ ಇದೆ ಕ್ಯಾಮ್ರಾ, ಇಷ್ಟೊಂದು ಭಾರ ಇದೆಯಾ. ಸೊ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗೋಣ ಬನ್ನಿ. ಐ ಥಿಂಕ್ ಬಸ್ ಸ್ಟ್ಯಾಂಡ್ ಒಳಗಡೆನೂ ಏನು ಮಾಡಿಲ್ಲ ಅನ್ಕೋತೀನಿ. ಎಸ್, ಬಸ್ ಸ್ಟ್ಯಾಂಡ್ ಒಳಗಡೆ ಏನು ಮಾಡಿಲ್ಲ, ಎಲ್ಲ ಬಸ್ ಸ್ಟ್ಯಾಂಡ್ ಹೊರಗಡೆನೆ ಮಾಡಿರೋದು. ಹೊರಗಡೆ ಮಾಡಿದ್ದಾರೆ, ಒಳಗಡೆ ಏನು ಮಾಡಿಲ್ಲ. ಸೊ ಈ ಕಡೆ ಸೈಡ್ ಹೋಗೋಣ. ಸೊ ಆಲ್ಮೋಸ್ಟ್ ಸೇಮ್ ಗುರು, ಏನು ರಿಸ್ಕ್ ಏನಾದಿಲ್ಲ, ಎಲ್ಲಾ ಕಡೆ ದೇವರಿದ್ದಾರೆ ಅಷ್ಟೇ. ಮನೆಗೂ ನೆನಪು ಗುರು, ನೋಡ್ಕೊಂಡಾಡ್ಬೇಕು. ಸೊ ನೋಡಿ ಲೈಟಿಂಗ್ ಇದೆ, ಏನು ಮೇಲ್ಗಡೆ ಎಲ್ಲ ಹಾಕಿದ್ದಾರೆ, ರೆಡ್ ಯೆಲ್ಲೋ ಕಲರ್ ಸಮಥಿಂಗ್ ಹಾಕಿದ್ದಾರೆ. ನೈಸ್. ನೋಡಿದ್ರು ಹೆಂಗ್ ಬರ್ತಾರೆ, ಅಪ್ಪ. ಜನರು ಓಡಾಡ್ತಿದ್ದಾರೆ ಗುರು, ಆದ್ರೂ ಎಲ್ಲೇ ಹೋಗೋದಕ್ಕೂ ಭಯ ಇಲ್ಲ. ಜನರು ಇದಾರೆ ಎಲ್ಲಾ ಕಡೆ, ಆದ್ರೆ ಒಳ್ಳೆ ಜನರ ಕೆಟ್ಟ ಜನರ ಗೊತ್ತಿಲ್ಲ ಅದು. ನಾವಂತೂ ಎಲ್ಲೂ ನಿಲ್ಲಿಸ್ತಾ ಇಲ್ಲ, ಅಷ್ಟೇ ಸುಮ್ಮನೆ ಹೊಡ್ಕೊ ಹೋಯ್ತಾ ಇದೀನಿ. ಇಷ್ಟೊಂದು ರಿಸ್ಕ್ ಆಗಿರು ನಾನ್ ಬಂದಿರೋದು, ಇಷ್ಟೊತ್ತು ತಗೊಂಡೇ ಇಲ್ಲ ನಾನು. ಈರುಳ್ಳಿ ಮಾತ್ರ ರೇಟ ಮಾಡಿದ್ದಾರೆ. ರಾಮನಗರ ಬೇಕರಿ ಅಂಡ್ ಸ್ವೀಟ್ಸ್. ಸೊ ಇದು ಬೇಕರಿ ಸಾಕಾಗಿದೆ ಆಕ್ಚುಲಿ. ಸೊ ನೆಕ್ಸ್ಟ್ ನೋಡಿ ಏನ್ ಚೆನ್ನಾಗಿ ಮಾಡಿದ್ದಾರೆ, ನೆಕ್ಸ್ಟ್ ಲೆವೆಲ್. ಸೊ ಇಲ್ಲಿ ಪ್ರತಿಯೊಂದು ರೋಡಿಗೂ ಲೈಟಿಂಗ್ ಇದೆ, ಪ್ರತಿಯೊಂದು ರೋಡಿಗೂ. ನೋಡಿ ತೋರಿಸ್ತೀನಿ ತಡೀರಿ ಒಂದು ನಿಮಿಷ. ಈ ರೋಡಿ ಇಲ್ಲ, ಓಕೆ ಇಲ್ಲ ಇಲ್ಲೂರು ಪ್ರತಿಯೊಂದು ರೋಡ್ಗೂ ಲೈಟಿಂಗ್ ಇದೆ ಅಂತಂದ್ರು. ಐ ಥಿಂಕ್ ಆಗ್ತಾರೆ ಅನ್ಕೋತೀನಿ, ಇನ್ನೂ ಟೈಮ್ ಇದೆ. ಓ ಶಿಟ್, ಹಾಕಲ್ಲ ಅನ್ಸುತ್ತೆ. ಸೊ ಇದು ಮೇನ್ ರೋಡ್ ಮಾತ್ರ ಹಾಕಿರೋದು ಅಷ್ಟೇ. ಸೊ ಆ ಕಡೆ ಈ ಕಡೆ ಹಾಕಿಲ್ಲ. ನೈಸ್. ಆದ್ರೂ
ಆದ್ರೂ ಏನ್ ಡೆಡಿಕೇಶನ್ ಇರ್ಬೇಕು, ಏನ್ ಪ್ಲಾನಿಂಗ್ ಬೇಕು ಇದಕ್ಕೆಲ್ಲ ಮಾಡೋದು ಗೊತ್ತಾ. ನೆಕ್ಸ್ಟ್ ಲೆವೆಲ್ ಪ್ಲಾನಿಂಗ್ ಇರ್ಬೇಕು ಗಾಯ್ಸ್ ಇದಕ್ಕೆಲ್ಲ. ಈಸಿ ಅಲ್ಲ ಇದೆಲ್ಲ ಮಾಡೋದು. ಒಂದ್ಸತಿ ನೀವು ಯೋಚನೆ ಮಾಡಿ ನೋಡಿ, ಅರ್ಥ ಆಗತ್ತೆ ನಿಮ್ಗೇನೆ. ತಾಜ್ ಹೋಟೆಲ್. ಸೊ ನಮ್ಮನೆ ರೋಡ್ ಒಂದ್ಸರಿ ತೋರಿಸ್ತೀನಿ ಬನ್ನಿ ನಿಮಗೆ. ಏನ್ ಏನ್ ಪೀಸ್ ಆಗಿದೆಯಲ್ಲ, ಗಾಡಿ ಓಡಿಸೋರಿಗೆ ಸಕ್ಕ ಅಪಾಯ ಇರುತ್ತೆ ಗುರು. ನೆಕ್ಸ್ಟ್ ಲೆವೆಲ್ ಇದೆ, ನೆಕ್ಸ್ಟ್ ಲೆವೆಲ್ ಇದೆ. ಸೊ ವಿಡಿಯೋಗಳು ಹೆಂಗಂದ್ರೆ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇನ್ ಪರ್ಸನ್ ಬಂದ್ ನೋಡಿ ಅರ್ಥ ಆಗತ್ತೆ ನಿಮ್ಗೆ. ಇನ್ ಪರ್ಸನ್ ಅಲ್ಲಿ ಸೊ ಇಲ್ಲಿ ನೋಡಿ, ಇಲ್ಲೂ ಬ್ಯಾನರ್ಗಳು ಹಾಕಿದ್ದಾರೆ ಹುಡುಗರು. ನಮ್ಮನೆ ಹತ್ರನೂ ಹಾಕಿದ್ದಾರೆ ಬ್ಯಾನರು. ನನ್ನ ಫೋಟೋ ಯಾವುದು ಇಲ್ಲ ಬಿಡಿ ಅದರಲ್ಲಿ. ನಾವು ಹತ್ರ ಎಲ್ಲ ಫೋಟೋ ಹಾಕ್ಸಲ್ಲಪ್ಪ. ಏನೋ ನನಗೆ ಇಷ್ಟ ಇಲ್ಲ ಅದು ಫೋಟೋಗಳು ಹಾಕ್ಸೋದಕ್ಕೆ. ಬಟ್ ನೈಸ್. ನೋಡಿ ಇದು ನಮ್ಮನೆ ರೋಡ್ ಗುರು. ನನ್ನ ಅಡ್ರೆಸ್ ಲೀಕ್ ಆದ್ರೂ ಪರವಾಗಿಲ್ಲ. ಸೊ ಇಲ್ಲಿ ನೋಡಿ ಹುಡುಗರು ಬ್ಯಾನರ್ಗಳೆಲ್ಲ ಹೆಂಗ ಹಾಕ್ಸ್ಕೊಂಡಿದ್ದಾರೆ. ಸೊ ಇವ್ರು ಗೊತ್ತಿರುತ್ತೆ ಅನ್ಕೊಂತೀನಿ, ಕಿರಣ್ ಅನ್ಸುತ್ತೆ, ಕಿರಣ್ ಅಣ್ಣ ಅಂತ. ಅವರು ಇನ್ಫ್ಲುಯೆನ್ಸರೇ ಆಲ್ಮೋಸ್ಟ್ 1K ಫಾಲೋವರ್ಸ್ ಸಮಥಿಂಗ್ ಏನೋ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ನೈಸ್. ಅವರು ಒಂದು ಫಿಲಮ್ ಮಾಡಿದ್ದಾರೆ, ಚೆಕ್ ಮಾಡಿ. ಶಿಟ್. ಇಲ್ಲೊಂದು ಚಿಕ್ಕ ಬ್ಯಾನರ್ ಇದೆ ನೋಡಿ, ಈ ಕಡೆ ಇನ್ನೊಂದು ದೊಡ್ಡ ಬ್ಯಾನರ್ ಇದೆ. ಆಲ್ಮೋಸ್ಟ್ ಎಲ್ಲ ಅವ್ರವ್ರ ಗ್ಯಾಂಗ್ದವ್ರು, ಫ್ರೆಂಡ್ಸ್ ಎಲ್ಲ ಹಾಕೊಂಡಿರ್ತಾರೆ. ಸೊ ಇದು ನಮ್ಮನೆ ರೋಡ್ ಗುರು. ಮೈ ಗಾಡ್, ನಮ್ಮನೆ ರೋಡ್ ನೋಡಿ ಗುರು, ರೋಡ್ ನೋಡಿ ಗುರು, ನಮ್ಮನೆ ರೋಡ್ ಇದು. ಸೊ ಇಲ್ಲಿ ನಮ್ಮನೆ ರೋಡಲ್ಲಿ ಪ್ರತಿಯೊಂದು ರೋಡ್ಗು ಲೈಟಿಂಗ್ ಇದೆ ನೋಡಿ. ಈ ರೋಡಲ್ಲಿ ಲೈಟಿಂಗ್ ಇದೆಯಾ, ಸರಿ. ಆ ರೋಡಲ್ಲಿ ಲೈಟಿಂಗ್ ಇದೆಯಾ, ನೆಕ್ಸ್ಟ್ ಈ ರೋಡಲ್ಲಿ ಲೈಟಿಂಗ್ ಇದೆಯಾ, ನೆಕ್ಸ್ಟ್ ಸೈ. ನೆಕ್ಸ್ಟ್ ಈ ರೋಡಲ್ಲಿ ಲೈಟಿಂಗ್ ಇದೆಯಾ, ಸೈ. ನೋಡಿ ಇದೆಲ್ಲ ನಮ್ಮ ಬಾಡಿ ಗಾರ್ಡ್ಸ್ಗಳು. ಹೆಂಗಿದೆ ನೋಡಿ, ಏನು ಮಾಡಲ್ಲ ನಂಗೆ ಅದು. ಸೊ ಈ ರೋಡಲ್ಲಿ ಲೈಟಿಂಗ್ ಇದೆಯಾ, ಸೈ. ಈ ರೋಡಲ್ಲಿ ಲೈಟಿಂಗ್ ಇದೆಯಾ, ಸೈ. ಅಲ್ಲಿ ಮುಂದೆಗಡೆ ಇನ್ನೊಂದು ರೋಡ್ ಇದೆ, ಈ ರೋಡಲ್ಲಿ ಲೈಟಿಂಗ್ ಇದೆಯಾ, ಸೈ. ಎಲ್ಲಾ ಕಡೆ ಲೈಟಿಂಗ್ ಇದೆ. ಈ ಚಪ್ಪಲಿ ಜಾರದ್ ಗುರು, ನನ್ ಕ್ರಾಕ್ಸು ಹೆವಿ ಜಾರುತ್ತೆ ಯಪ್ಪ. ಬೇರೆ ನೈಸ್. ಸೊ ಅವ್ರು ನೋಡಿ ಮನೆಗೆ ಲೈಟಿಂಗ್ ಹಾಕ್ಸ್ಕೊಬಿಟ್ಟಿದ್ದಾರೆ ಅವರು. ಹೇಳಂಗ ಕಿರಣ್ ಅಂತ ಅವ್ರದೇ ಮನೆ, ಅದು ಮನೆಗೆ ಲೈಟಿಂಗ್ ಹಾಕ್ಸ್ಕೊಬಿಟ್ಟಿದ್ದಾರೆ ಇವರು. ಮತ್ತೆ ಇನ್ನೊಬ್ರು ಇವ್ರು ನಮ್ಮ ಮನೆ ಪಕ್ಕದಲ್ಲಿ ಇರೋರು, ಇವರು ಮನೆಗೆ ಲೈಟಿಂಗ್ ಹಾಕ್ಸ್ಕೊಂಡಿದ್ದಾರೆ. ಆಕ್ಚುಲಿ ಚೆನ್ನಾಗಿದೆ, ಆಕ್ಚುಲಿ ಗೋಲ್ಡನ್ ಕಲರ್ ಲೈಟ್ ನೋಡಿ, ಏನ್ ಸಖತ್ ಕಾಣ್ತಿದೆಯಲ್ಲ. ನಮ್ಮ ಮನೆ ರೋಡ್ಗೆ ಲೈಟೇ ಬೇಡ, ಹಂಗೆ ಓಡಾಡ್ಬೋದು ನಾನು. ಅದು ಸಖತ್ ಇಷ್ಟ ಆಯ್ತು ಗುರು ಲೈಟಿಂಗು. ಸೊ ಇದೊಂದು ವಿಡಿಯೋ ಮಾಡಬೇಕು ಅನಿಸ್ತು, ಮಾಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಂ, ಇಷ್ಟೊಂದು
ಕಷ್ಟಪಟ್ಟು ಯಾರೂ ಮಾಡಿರಲ್ಲ, ಆದರೆ ನಾನು ಕಷ್ಟಪಟ್ಟು ಮಾಡಿಲ್ಲ, ತುಂಬ ಇಷ್ಟಪಟ್ಟು ಮಾಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಥರ ಇನ್ನೂ ಕ್ರೇಜಿ ಕಾಂಟೆಂಟ್ಗಳು ಬರ್ತಾ ಇರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಬ್ಯಾಟ್ರಿ 10% ಇದೆ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋವರೆಗೂ ವೆಯ್ಟ್ ಮಾಡ್ತಾರೆ. ಟಿಲ್ ದೆನ್ ಗುಡ್ ಬಾಯ್.